ಭಕ್ತನೊಬ್ಬ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಮೈಲಾರಲಿಂಗೇಶ್ವರ ದೇವರಿಗೆ ಮಂಡಿ ಸೇವೆ ಮಾಡುವುದಾಗಿ ಹರಕೆ ಹೊತ್ತಿದ್ದ. ಇದೀಗ ವಿಜಯನಗರ ಜಿಲ್ಲೆಯ ಮೈಲಾರ ಕ್ಷೇತ್ರದಲ್ಲಿ ತನ್ನ ಹರಕೆಯನ್ನು ನೆರವೇರಿಸಿ ಗಮನ ಸೆಳೆದಿದ್ದಾನೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಹಾವೇರಿಯ ರಾಜು ಎಂಬ ಭಕ್ತರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದರೆ ಮೈಲಾರಲಿಂಗೇಶ್ವರನ ಸನ್ನಿಧಿಯಲ್ಲಿ ಮಂಡಿ ಸೇವೆ ಮಾಡುವುದಾಗಿ ಸಂಕಲ್ಪ ಮಾಡಿಕೊಂಡಿದ್ರು. ಮೈಲಾರಲಿಂಗೇಶ್ವರ ಕ್ಷೇತ್ರಕ್ಕೆ ಭೇಟಿ ನೀಡಿದ ಅವರು ಮೊದಲು ಪವಿತ್ರ ಜಲಸ್ನಾನ ನೆರವೇರಿಸಿ ಬಳಿಕ ಕೈಯಲ್ಲಿ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಹಿಡಿದು ಮಂಡಿ ಸೇವೆ ಆರಂಭಿಸಿದ್ರು. ನಂತರ ಮೈಲಾರಲಿಂಗೇಶ್ವರ ಹಾಗೂ ಗಂಗಮ್ಮನ ದೇವಸ್ಥಾನದ ಆವರಣದಲ್ಲಿ ಮೊಣಕಾಲಿನ ಮೇಲೆ ನಡೆದು ವಿಶೇಷ ನಮನ ಸಲ್ಲಿಸಿದ ರಾಜು ಬಳಿಕ ಗರ್ಭಗುಡಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಭಕ್ತನ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ದೇವಸ್ಥಾನದ ಅರ್ಚಕರು ಕೇಸರಿ ಶಾಲು ಹೊದಿಸಿ ಗೌರವಿಸಿದ್ರು. ತಮ್ಮ ಮೂಲಾಭಿಲಾಷೆ ಈಡೇರಿಸಿದ ಸಂತಸವನ್ನ ರಾಜು ವ್ಯಕ್ತಪಡಿಸಿದ್ರು. ನಾನು ಭಾಳ ದಿವಸದಿಂದ ಕನಸಿದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಎಂದು ಮುಖ್ಯಮಂತ್ರಿ ಆದರೆ ಇಲ್ಲಿ ಬಂದು ನಾನು ಮಂಡಿ ಸೇವೆ ಮಾಡ್ತೇನೆ, ಮನೆ ದೇವರು ಮೈಲಾರಲಿಂಗಪ್ಪಗೆ ಬೇಡ್ಕೊಂಡಿದ್ದೆ. ಈಗ 2-3 ವರ್ಷದಿಂದ ನಾನು ಅವ್ರು ಆಗ್ತಾರಂತ ಮಾಡಿದ್ದೆ, 2-2 ವರ್ಷಕ್ಕೆ ಆಗಲಿಲ್ಲ. ಈಗ ಅವರು ಕನಸು ನನಸಾಗಿದೆ, ನನ್ನ ಆಸೆ ಈಡೇರಿದೆ. ಅದಕ್ಕೆ ಮೈಲಾರಲಿಂಗ ಸ್ವಾಮಿಗೆ ನಾನು ಮಂಡಿ ಸೇವೆಯನ್ನು ಸಲ್ಲಿಸಿದ್ದೆ. ಇನ್ನೊಂದ್ಸರಿ ಮೈಲಾರಲಿಂಗ ಹೆಲಿಕಾಪ್ಟರ್ನಲ್ಲಿ ಬಂದಿದ್ರು ಒಂದು ಹೆಲಿಕಾಪ್ಟರ್ನಾಗ. ಅವಾಗ ಹೆಲಿಕಾಪ್ಟರ್ ನಮ್ಮ ದೇವ್ರ ಮ್ಯಾಗ ಅಡ್ಡಾಡಿದ್ದಕ್ಕೆ ಅವ್ರು ಬೆಳೆ ಹೆಲಿಕಾಪ್ಟರ್ ಮಾಡಿಕೊಟ್ಟಿದ್ರಂತ. ಅದ್ರ ಪಾಪ ಪ್ರಿನ್ಸಿಪಲ್ ಆಗಿ ಅವ್ರಿಗೆ ಕಲಿಸಿದೆ ಅನಿಸ್ತು. ಇದೇ ನಿಮ್ಮ ಮನೆ ದೇವರು? ನಮ್ಮ ಮನೆ ದೇವರು. ಖುಷಿ ಆಗೈತೆ, ಭಾಳ ಖುಷಿ ಆಗೈತೆ. ಡಿ ಕೆ ಶಿವಕುಮಾರ್ ಭೇಟಿ ಆಗಿದ್ರೆ ಒಂದು ಸಲ ಇಂದಿರಾ ಸಚಿವ ಹಿಂದ್ರಿ 2017ರಾಗ ಆವಾಗ ಭೇಟಿ ಆಗಿದ್ದು. ಅವಾಗಿಂದ ಫಾಲೋವರ್ ಅವ್ರು ಭೇಟಿ ಆಗಿಲ್ಲ. ಭಾಳ ನಿಮಗೆ ಖುಷಿ ಆಗ್ತದೆ? ಭಾಳ ಖುಷಿ ಅಧಿಕಾರ ಮಾಡ್ತಾರೆ. ಮತ್ತು ಮುಂದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ಕ ಅವರು ಮಂಡಿ ಸೇವೆಯನ್ನು ಸಲ್ಲಿಸಿದ್ರೆ ಅವ್ರು ದೇವರ ಆರೋಗ್ಯ ಐಶ್ವರ್ಯನ ಕೊಡಲಿ ಅಂತ ನಾನು ಭಾವಿಸ್ತೇನೆ. ನಾವು ಭಾಳ ವರ್ಷದಿಂದ ನೋಡ್ಕೊಂತ ಬಂದವ್ರಿ, ಕಾಂಗ್ರೆಸ್ ಪಕ್ಷದ ಮಟನ ಅವ್ರು ನೋಡ್ಕೊಂತ ಬಂದವಿ. ಅವರಿಗೂ ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿಯಾಗ್ತಾರೆ, ಇನ್ನೂ ಮುಂದುವರಿಲಿ ಅಂತೇಳಿ ನಾವು ದೇವರಲ್ಲೇ ಬೇಡ್ಕೊಂತೀವಿ.